ನಮ್ಮ ಜಿಲ್ಲೆಯ ದಸಂಸ ಹಿರಿಯ ನಾಯಕರಾಗಿರ್ತಕ್ಕಂಥ ಎನ್ ವೆಂಕಟೇಶಣ್ಣ, ಎನ್ ಮುನ್ಷಾಮಣ್ಣ ಹಾಗೂ ಇತರರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಬಿ ವಿ ಆನಂದ್ ನನ್ನ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ. ಇತ್ತೀಚೆಗೆ ರಾಜ್ಯ ಸಮಿತಿ ಲೆಟರೇಟನ್ನು ದುರುಪಯೋಗಪಡಿಸಿಕೊಂಡು ಅವರ ಸಮಿತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ, ಇದು ಸರಿಯಲ್ಲ ಅಂತ ಆರೋಪ ಮಾಡ್ತಾರೆ. ಆ ವಿಚಾರದಲ್ಲಿ ನಾವು ಕೂಡ ನಮ್ಮ ರಾಜ್ಯ ಸಮಿತಿಯೊಟ್ಟಿಗೆ ಚರ್ಚೆ ಮಾಡಿದ್ವಿ. ಅದಕ್ಕೆ ಅವರು ಈ ತಿಂಗಳ 4ನೇ ತಾರೀಕು ರಾಜ್ಯ ಸಮಿತಿ ಎಕ್ಸಿಕ್ಯೂಟಿವ್ ಸಮಿತಿ ಸಭೆ ಇದೆ, ಆ ಸಭೆಯಲ್ಲಿ ತೀರ್ಮಾನ ಆದ ನಂತರ ನೀವು ಪತ್ರಿಕಾಗೋಷ್ಠಿ ಮಾಡ್ರಿ ಅಂತ ಅವರು ತಿಳಿಸಿದ ಒಂದು ಸಲಹೆ ಮೇರೆಗೆ ನಾವು ನಿನ್ನೆ ನಮಗೆ ವಿಚಾರವನ್ನು ತಿಳಿಸಿದ್ದಾರೆ. ಅವ್ರು ಏನು ವಿಚಾರವನ್ನು ತಿಳಿಸಿದ್ದಾರೆ ಅಂತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ರಿಗೂ ಈ ಸಂದರ್ಭದಲ್ಲಿ ಏನು ನಮಗೆ ನಮ್ಮ ಜಿಲ್ಲೆ ಹಿರಿಯ ನಾಯಕರಾದಂಥ ಎನ್ ವೆಂಕಟೇಶಣ್ಣ ಮತ್ತು ಮುನ್ಷಾಮಣ್ಣ ಅವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಇವತ್ತೇ ಅಲ್ಲ, ಮುಂದೇನೂ ಸಹ ಅವ್ರ ಮೇಲೆ ಇದು ಹೀಗೆ ಎಷ್ಟಿದೆ ಗೌರವ ಘನತೆ, ಅಷ್ಟೇ ಗೌರವ ಘನತೆಯನ್ನು ಮುಂದೇನೂ ಸಹ ಅವ್ರ ಮೇಲೆ ನಾವು ಇಟ್ಕೊಂಡಿರ್ತೀವಿ. ಅವ್ರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಈ ಜಿಲ್ಲೆಯಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಸೇರಿಕೊಂಡಂತೆ ದಲಿತ ಚಳವಳಿಯನ್ನು ಕಟ್ಟಿ ಬೆಳೆಸಿ ಇಡೀ ನಾಡಿನಾದ್ಯಂತ ಚಳವಳಿಯನ್ನು ಕಟ್ಟಿರ್ತಕ್ಕಂಥ ನಾಯಕರು. 90ರ ದಶಕದವರೆಗೆ ಒಟ್ಟಾಗಿದ್ದಂಥ ದಲಿತ ಚಳವಳಿ ತಮ್ಮೆಲ್ಲ ಗೊತ್ತಿದೆ. 90ರ ನಂತರ ಹಲವಾರು ಸಮಿತಿಗಳಾಗಿ ವಿಭಾಗಗಳಾಗ್ತದೆ ದಲಿತ ಚಳವಳಿ, ಅದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ನಾವು ಈ ಜಿಲ್ಲೆಯಲ್ಲಿ ದಲಿತ ಚಳವಳಿಗೆ ತನ್ನದೇ ಆದಂಥ ಒಂದು ಇತಿಹಾಸ, ಒಂದು ಹೋರಾಟದ ಹೆಜ್ಜೆ ಗುರುತುಗಳು ಇದ್ದಾವೆ. ಆ ನಿಟ್ಟಿನಲ್ಲಿ ಒಂದು ಆಂತರಿಕ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳುವಂಥ ಸಮಯ ಬಂದಿದೆ. 2021ನೇ ಇಸ್ವಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂವಿಧಾನದಂತೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಇದೇ ಹಿರಿಯ ನಾಯಕರು ಮತ್ತು ಜಿಲ್ಲಾ ಸಮಿತಿ ಎಲ್ಲ ಸೇರಿ ಒಂದು ಸಮಿತಿಯನ್ನು ಆಯ್ಕೆ ಮಾಡಿ ಘೋಷಣೆ ಮಾಡ್ತೀವಿ. ಆ ಸಮಿತಿ ಆಯ್ಕೆ ಈ ಜಿಲ್ಲೆಯ ಈ ಸ್ಥಳೀಯ ಕೆಲ ನಾಯಕರಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅದೇ 3 ತಿಂಗಳಿಗೆ 2020ನೇ ಇಸ್ವಿಯಲ್ಲಿ ಮೂರೇ ತಿಂಗಳಿಗೆ ಹೊಸ ಸಮಿತಿಯನ್ನು ನೇಮಕ ಮಾಡ್ತಾರೆ ಇದೇ ಹಿರಿಯ ನಾಯಕರು. ನಾವು ಅವತ್ತೇ ಪ್ರೆಸ್ ಮೀಟ್ ಮಾಡಬೇಕಾಯ್ತು ಅವ್ರ ಮೇಲೆ. ನಾವು ಹಿರಿಯರು ಅವ್ರಿಗೆ ಅಗೌರವ ತರಬಾರ್ದು ಅನ್ನೋ ಕಾರಣಕ್ಕೆ ಸರಿಪಡಿಸ್ತಾರಂತ 5 ವರ್ಷಗಳು ಕಾದಿವು. ಅದಾದ ನಂತರ ಏನು 5 ವರ್ಷಗಳಿಂದ ಆಂತರಿಕವಾಗಿ ಎಲ್ಲ ತಾಲೂಕುಗಳಲ್ಲೂ ಗುಂಪುಗಾರಿಕೆ ಪ್ರಾರಂಭ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗುತ್ತೆ, ಆಂತರಿಕ ಕಚ್ಚಾಟಗಳು ಪ್ರಾರಂಭ ಆಗುತ್ತೆ. ಇವೆಲ್ಲವನ್ನು ಸರಿಪಡಿಸಿ ಅಂತ ನಾವು ಪದೇ ಪದೇ ವೆಂಕಟೇಶಣ್ಣಗೂ ಮುನ್ಷಾಮಣ್ಣಗೂ ನಾವು ಪ್ರಸ್ತಾಪ ಮಾಡಿದ್ದೀವಿ. ಸರಿಪಡಿಸೋಣ ಅಂತೇಳಿ ಅವರು ಕಾಲಹರಣ ಮಾಡಿದ್ರೆ ಹೊರತು ಸರಿಪಡಿಸ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ನಾವು ಫೈನಲ್ ಆಗಿ ನಮ್ಮ ರಾಜ್ಯ ಸಮಿತಿ ಸಂಚಾಲಕರು ಗುರುಪ್ರಸಾದ್ ಕರಗೋಡ್ ಅವರು, ಸಂಘಟನಾ ಸಂಚಾಲಕರು ಶಿಸ್ತು ಮತ್ತು ತಾಂತ್ರಿಕ ಮರಿಯಪ್ಪ ಹಳ್ಳಿರವರು, ಅವ್ರಿಗೆ 2024ನೇ ಇಸ್ವಿಯಲ್ಲಿ ಕೊಂಡಜ್ಜಿ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಅವ್ರಿಗೆ ನಾವು ಮನವರಿಕೆ ಮಾಡ್ತೀವಿ. ಆಗ ಇದೇ ಮುನ್ಷಾಮಣ್ಣ ಗಡ್ಡಮ್ಮಣ್ಣ ಇಬ್ಬರೂ ಕೂಡ ಈ ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇದೆ, ಇದನ್ನು ಸರಿಪಡಿಸೋಣ, ನಮ್ಮ ಜವಾಬ್ದಾರಿ ಅಂತೇಳಿ ರಾಜ್ಯ ಸಮಿತಿ ಮುಂದೆ ಅವರು ಒಪ್ಪಿಗೆ ಪಡೆದು ಬರ್ತಾರೆ. ಬಂದ ನಂತರ ಕೆಲವು ವ್ಯಕ್ತಿಗಳ ಮಾತು ಕೇಳಿ ಅವರು ಜಿಲ್ಲೆಯಲ್ಲಿ ಯಾವುದೇ ಗಮನ ಹರಿಸದೆ ಕಾರ್ಯಕ್ರಮಗಳಿಗೆ ಬರೋದು ಹೋಗೋದು ಅಷ್ಟು ಮಾತ್ರ ಮಾಡ್ತಾಯಿದ್ರು. ಈ ಜಿಲ್ಲೆಯಲ್ಲಿನ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಲಿಕ್ಕೆ ಅವರು ಮುಂದಾಗಲಿಲ್ಲ. ಇದಾದ ನಂತರ ಏನಾಗುತ್ತೆ, ಚಿಕ್ಕಬಳ್ಳಾಪುರ ಮೊದಲೇ 2 ಭಾಗ ಆಯಿತು. ನಂತರ ಬಾಗೇಪಲ್ಲಿ ತಾಲೂಕಿನಲ್ಲಿ ಅಲ್ಲಿ ಏನು ಸ್ಥಳೀಯವಾಗಿರ್ತಕ್ಕಂಥ ಈಗಾಗಲೇ ಕಮಿಟಿಯಲ್ಲಿರ್ತಕ್ಕಂಥ ಎಲ್ ಎನ್ ನರಸಿಂಹಯ್ಯ, ಕೋಟಪ್ಪ, ಎಮ್ ಎನ್ ನರಸಿಂಹಪ್ಪ, ಡಿ ಕೆ ರಮೇಶು ಈ ಪದಾಧಿಕಾರಿಗಳನ್ನ ಕೈಬಿಟ್ಟು ಅವರು ಹೊಸ ಸಮಿತಿ ಪದಾಧಿಕಾರಿಗಳನ್ನ ಇದೇ ವೆಂಕಟೇಶಣ್ಣ ಹೋಗ್ಬಿಟ್ಟು ಅದೇ ಲೆಟ್ರೇಟ್ ಕೊಟ್ಟು ಒಂದು ಸಮಿತಿನ ಆಯ್ಕೆ ಮಾಡಿ ಬರ್ತಾರೆ. ಅಲ್ಲಿ ಸರ್ವ ಸದಸ್ಯರ ಸಭೆ ನಡೆಸೋದಿಲ್ಲ, ಅಲ್ಲಿ ದಸಂಸ ಸಿದ್ಧಾಂತ ಪ್ರಕಾರ ನಡೆಯೋದಿಲ್ಲ. ಆ ಸಮಿತಿ ಪದಾಧಿಕಾರಿಗಳು ನಾವಿದ್ದಾಗಲೇ ನೀವು ಯಾಕೆ ಈ ರೀತಿ ಮಾಡಿದ್ರೆ ಅಂತ ಕೇಳಿದ್ರು ಕೂಡ ಸರಿಪಡಿಸೋಣ ಅಂತೇಳಿ ಅಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿ ತಾತ್ಕಾಲಿಕ ಕಮಿಟಿಯನ್ನು ಆಯ್ಕೆ ಮಾಡಿ ಬರ್ತಾರೆ ಇವರು.